ಹಾಯ್ ಹಲೋ ವೀಕ್ಷಕರೇ, ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸ್ಆಪ್ ನಂಬರ್ ಆಗಿರುತ್ತೆ. ಈ ವಾಟ್ಸ್ಆಪ್ ನಂಬರ್ಗೆ ಒಂದು ಹಾಯ್ ಅಂತ ಮೆಸೇಜ್ ಹಾಕ್ಬಿಟ್ಟು ನಿಮ್ಮ ಗಾಡಿ ಡೀಟೇಲ್ಸು ಮತ್ತೆ ಫೋಟೋಸ್ ಕೂಡ ಕರೆಕ್ಟಾಗಿ ಹಾಕಿ. ನಿಮ್ಮ ಫ್ರೆಂಡ್ಸ್ಗಳ ಗಾಡಿ ಇದ್ರೂ ಕೂಡ ಅವ್ರಿಗೆ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಲಿಂಕ್ ಶೇರ್ ಮಾಡಿ. ಗಾಡಿಗಳು ಫೋಟೋಸ್ ಹಾಕಿದ ಮೇಲೆ ಕಾಲ್ ಮಾಡಕ್ಕೆ ಯಾರು ಹೋಗ್ಲಿಕ್ಕೆ ಹೋಗಬೇಡಿ, ಯಾಕಂದ್ರೆ ನಾವೇ ನಿಮಗೆ ಕಾಲ್ ಮಾಡ್ತೇವೆ. ಯಾಕಂತಂದ್ರೆ ನಾವು ಆ ಕಡೆ ಈ ಕಡೆ ಹೊರಗಡೆ ಇರೋದ್ರಿಂದ ಕೆಲಸದ ಒತ್ತಡದಿಂದ ನಿಮ್ಗೆ ಕಾಲ್ ಪಿಕ್ ಮಾಡೋಕ್ಕಾಗಲ್ಲ, ಬೇಜಾರಾಗ್ತೀರಾ ಅಂತ ನಾನು ಇದರಲ್ಲಿ ಹೇಳ್ತಾ ಇದ್ದೀನಿ. ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ, ಇದಕ್ಕಿಂತ ಮೊದಲು ನಾನು ಇನ್ನೊಂದು ಯೂಟ್ಯೂಬ್ ಚಾನಲ್ ಇತ್ತು, ಅದು ಏನೋ ಪ್ರಾಬ್ಲಮ್ ಆಗಿ ಅದು ಬಂದ್ ಆಗಿದೆ. ಆ ಯೂಟ್ಯೂಬ್ ಚಾನಲ್ ಅಲ್ಲಿ ನನ್ನ ವಾಯ್ಸ್ ಯಾರೆಲ್ಲ ಕೇಳಿರ್ತೀರಾ, ಈ ಯೂಟ್ಯೂಬ್ ಚಾನಲ್ ಅಲ್ಲಿ ಗುರುತು ಹಿಡದೇ ಹಿಡಿತೀರಾ. ಆ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿದಾಗ ಈ ಯೂಟ್ಯೂಬ್ ಚಾನಲ್ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಮತ್ತೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ, ಮತ್ತೆ ಬೆಲ್ ಐಕನ್ ಕೂಡ ಒತ್ತಿ ಸಬ್ಸ್ಕ್ರೈಬ್ ಆಗಿ. ಆ ಯೂಟ್ಯೂಬ್ ಚಾನಲ್ಗೆ ಯಾವ ಥರ ಸಪೋರ್ಟ್ ಮಾಡಿದ್ರೆ ಈ ಯೂಟ್ಯೂಬ್ ಚಾನಲ್ ಕೂಡ ಅದೇ ಥರ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್. ಇನ್ನು ಗಾಡಿ ಓನರ್ ಏನು ಹೇಳಿದಾರೆ ಕೇಳ್ಕೊಂಬರೋಣ ಬನ್ನಿ ಫ್ರೆಂಡ್ಸ್. ಹಲೋ ಹಲೋ. ಸರ್, ಬುಲೆರೋ ಗಾಡಿ ಹಾಕಿದ್ರಲ್ಲ ಗೂಡ್ಸ್ ವೆಹಿಕಲ್ ಮಹೀಂದ್ರ. ಹಾಂ ಹೌದು ಸರ್, ನಮ್ಮದೇ ಸರ್. 2022 ಮಾಡೆಲ್ ಸರ್. 2022 ಮಾಡಲ್ ಐತ್ರಿ. ಹಾಂ ಹೌದು ಸರ್. ಯಾವ್ದೈತ್ರಿ ಸರ್ ಬುಲೆರೋ ಅಲ್ಲಿ ಇದು? ಇದು ಮ್ಯಾಕ್ಸಿ ಟ್ರಕ್, ಇದು ಪವರ್ ಸ್ಟೇರಿಂಗ್. ಮ್ಯಾಕ್ಸಿ ಟ್ರಕ್ ಐತ್ರಿ. ಹಾಂ ಓಕೆ, 22 ಮಾಡಲ್ಲ. ಹೌದು ಸರ್. ಓಕೆ, ಓನರ್ ಎಷ್ಟಾಗಿದ್ದೀರಾ? ಫಸ್ಟ್ ಓನರ್ ಸರ್. ಓಕೆ, ಫಸ್ಟ್ ಓನರಲ್ಲೇ ಇರೋದು. ಹಾಂ ಹೌದು ಸರ್. ಓಕೆ, ರನ್ನಿಂಗಲ್ಲಿ ಎಷ್ಟಾಗೈತೆ ರೀ? 40 ಚಿಲ್ಲರೆ ಆಗೈತೆ ಸರ್. 46,000 7,000 ಹತ್ತತ್ರ ಆಗೈತೆ. ಓಕೆ ಸರ್, ಗಾಡಿ ಟೈರ್ ಕಂಡೀಷನು? ಒಂದು 70% ಅದಾವೆ ಸರ್. ಸ್ಟೆಪ್ನೂ ಐತ್ರಿ? ಹಾಂ ಸ್ಟೆಪ್ನಿ 50% ಐತೆ ಸರ್. ಓಕೆ, ಇಂಜನ್ ಕಂಡೀಷನ್ನು ಗಾಡಿ ಕಂಡೀಷನ್ ಹೆಂಗಿದೆ ಸರ್ ಇದು? ಎಲ್ಲ ಗುಡ್ ಕಂಡೀಷನಲ್ಲಿ ಇದೆ ಸರ್. ಓಕೆ, ಆಕ್ಸಿಡೆಂಟ್ ಆಗೋದಾಗಲಿ ರೀಪೇಂಟು ಡೆಂತು ಇಲ್ಲ, ಕ್ರ್ಯಾಚಸ್ಸು ಇಲ್ಲ. ಟಿಂಕರಿಂಗ್ ಕೆಲಸ ಏನೂ ಇಲ್ವಾ? ಏನೇನಿಲ್ಲ ಸರ್. ಶೋರೂಮ್ ನಿಮ್ದು ಹೆಂಗೈತಿ ಹಂಗೆ ಐತೆ ಸರ್. ಹಂಗೆ ಇಟ್ಟಿದ್ದೀರಾ? ಹಾಂ ಓಕೆ ಸರ್, ಫುಲ್ ಕ್ಯಾಶಲ್ಲಿ ಇರೋದಾ ವೆಹಿಕಲ್ಲು? ಹಾಂ ಕ್ಯಾನ್ಸಲ್ ಐತೆ ಸರ್. 9 ಕಂತು ಐತಿ. ಹಾಂ, ಅದು ಕ್ಲಿಯರ್ ಅದು ಮಾಡಿಕೊಡ್ತೀರಾ? ನಾವೇ ಕ್ಲಿಯರ್ ಮಾಡಿ ಕೊಡ್ತೀವಿ ಸರ್. ಕ್ಲಿಯರ್ ಮಾಡಿಕೊಡ್ತೀರಾ? ಹಾಂ ಓಕೆ ಸರ್, ಏನಾರ ಎಕ್ಸ್ಟ್ರಾ ಪಟ್ಟಿ ಮಾಡಿಸಿದ್ರಾ ಗಾಡಿಗೆ? ಅದೇ ಸರ್, ಬಂಪರು ಮತ್ತು ಇದು ಫ್ಯಾನು ಮತ್ತು ಚಾರ್ಜಿಂಗ್ದು ಮತ್ತು ಮ್ಯೂಸಿಕ್ ಸಿಸ್ಟಮ್ಸು ಎಲ್ಲ ಹಾಂ, ಹಾಕ್ಸಿದ್ದೀವಿ. ಈ ಥರ ಎಲ್ಲ ಸಿಸ್ಟಮ್ ಹಾಕ್ಸಿದ್ದೀರಾ ಎಕ್ಸ್ಟ್ರಾ ಹಾಂ ಪಟ್ಟಿದು? ಹಾಂ ಎಲ್ಲ ಎಕ್ಸ್ಟ್ರಾ ಮಾಡ್ಸಿದ್ದೀವಿ ಸರ್. ಓಕೆ ಸರ್, ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ? ಎಫ್ ಸಿ ಇನ್ಸೂರೆನ್ಸು? ಇದು ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿದೆ ಸರ್. ಎಫ್ ಸಿ ಮತ್ತು ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಇದೆ. ಓಕೆ, ಅದೇ ಇನ್ಸೂರೆನ್ಸ್ ಏನು ಕಟ್ಟಿ ಕೊಡ್ತೀರಾ, ಹೆಂಗೆ ಮಾಡ್ತೀರಾ ಸರ್? ತೊಗೊಳೋರೆ ಕಟ್ಕೋಬೇಕಾ? ಇಲ್ಲ, ತಗೊಳ್ಳೋರೆ ಕಟ್ಕೋಬೇಕು ಸರ್. ತೊಗೊಳೋರೆ ಕಟ್ಕೋಬೇಕಾ? ಹಾಂ ಹೌದು ಸರ್. ಓಕೆ, ಏನು ಕೊಡ್ತೀವಿ ಸರ್ ಮೈಲೇಜ್ ನಿಮ್ಮ ಕೈಯಲ್ಲಿ ಗಾಡಿ? ಈಗ ಇದು ಲಾಂಗ್ ಹೊರಟ್ರೆ 17 ಬರುತ್ತೆ ಸರ್. ಇಲ್ಲೇ ಲೋಕಲ್ ಆದರೆ 14 15 ಕೊಡುತ್ತೆ ಸರ್. ಓಕೆ, ಆ ಥರ ಬರುತ್ತಾ? ಹಾಂ ಹಿಂದ್ಗಡೆ ತೊಟ್ಟಿ ಎಲ್ಲ ಕರೆಕ್ಟಾಗಿ ಐತ್ರಿ? ಹಾಂ ಎಲ್ಲ ಕರೆಕ್ಟ್ ಆಗೈತೆ. ಸ್ವಲ್ಪ ಒಂದು ತೊಟ್ಟಿ ಅದು ಫೋಟೋದಾಗ ಐತೆ ನೋಡ್ರಿ. ರಿವರ್ಸ್ ತೊಗೋಬೇಕಾದ್ರೆ ನಮ್ಮ ಹುಡುಗ ಸ್ವಲ್ಪ ಇದು ಕಲ್ಲಿಗೆ ಇಟ್ಟುಬಿಟ್ಟೆ. ಸ್ವಲ್ಪ ಹಿಂದ್ಲದು ಇದು ಕಾಲು ಹಾಕ್ತೀವಿ ನೋಡ್ರಿ ಅದು. ಹಾಂ ಹಾಂ ಹಾಂ, ಆ ಥರ ಕಾಲು ಆಗಿದೆಯಾ ಅದು? ಕಾಲು ಹಚ್ಚಿಬಿಟ್ಟು ಹತ್ತೀವಲ್ಲ ನೋಡ್ರಿ ಮ್ಯಾಗ. ಅದೇ ಅದೇ ಮ್ಯಾಗ ಹುಡ್ ಕಟ್ಸಿರ್ತಾರಲ್ಲ ಕೆಳಗಡೆ ಬರುತ್ತಲ್ಲ ಅದು ಹತ್ತ ಹಿಂದೆ ಕಾಲು ಹಾಕಕ್ಕೆ ಆ ಹುಡ್ ಸ್ವಲ್ಪ ಸ್ವಲ್ಪ ಒಂಚೂರು ಇದೆ. ಜಾಸ್ತಿ ಏನಿಲ್ಲ ರೀ, ಸ್ವಲ್ಪ. ಅದು ಬೇಕಾರೆ ಮಾಡಿಸ್ಕೊಡ್ರಿ ಅಂದ್ರೆ ಅದು ಮಾಡಿಸ್ಕೊಟ್ಬಿಡ್ತೀವಿ, ಅದೇನಿಲ್ಲ. ಓಕೆ, ಅದು ಬಿಟ್ಟರೆ ಏನೂ ಇಲ್ಲಲ್ಲ ಮತ್ತೆ ಗಾಡಿಗೆ? ಇಲ್ಲ, ಇನ್ನೇನಿಲ್ಲ ಸರ್. ಓಕೆ ಸರ್, ಏನು ಹೇಳ್ತೀರಿ ಸರ್? ಹಲೋ, ಅದೇ ಸರ್, 7 ಲಕ್ಷ ಹೇಳಿದ್ದೀವಿ. ಇರಿ ಸರ್ ಹೇಳಿ, ಇವಾಗ ಏನು ಹೇಳಕತ್ತೀರಿ ಸರ್ ಪ್ರೈಸ್ ಗಾಡಿಗೆ? ಅದೇ ಸರ್, 7 ಲಕ್ಷ ಹೇಳಕತ್ತೀವಿ. ನಿಮ್ಮ ಕಡೆಯಿಂದ ಬಂದರೆ ಒಂದು 10-20 ಹೆಚ್ಚು ಕಮ್ಮಿ ಮಾಡಿಕೊಡ್ತೀವಿ. 7 ಲಕ್ಷ ಹೇಳಕತ್ತೀರಿ. ಇವಾಗ ಫುಲ್ ಅಂದರೆ ನಿಮ್ಮ ಲೋನ್ ಇರೋದು ಫುಲ್ ಕ್ಲಿಯರ್ ಮಾಡ್ಕೊತೀರಿ? ಹಾಂ ಲೋನ್ ಕ್ಲಿಯರ್ ಮಾಡಿಕೊಡ್ತೀವಿ ಸರ್. 7 ಲಕ್ಷ ಹೇಳಕತ್ತೀರಿ? ಹಾಂ 7 ಲಕ್ಷದಲ್ಲಿ ನಿಮ್ಮ ಕಡೆ ಯೂಟ್ಯೂಬ್ ಕಡೆಯಿಂದ ಬಂದರೆ ನಿಮ್ಮ ಯೂಟ್ಯೂಬ್ ಚಾನಲಿಂದ ಹಾಂ, ಒಂದು 10-20 ಸಾವಿರ ಬಿಟ್ಟು ಕೊಡ್ತೀವಿ ಸರ್. ಅಂದರೆ 6,80,000 ಮಾಡ್ಕೊಡ್ತೀರಾ? ಹಾಂ ಹೌದು ಸರ್. ಇವಾಗ ಇನ್ಶೂರೆನ್ಸ್ ಏನು ನೀವೇ ಕಟ್ಕೊಡೋದು ಹೇಳತ್ತೀರಿ ಏನು ಸರ್ ಅವರೇ ಕಟ್ಕೊಳ್ಳೋದು ಹೇಳತ್ತೀರಿ ರೇಟ್? ಇಲ್ಲ ಸರ್, ಇನ್ಸೂರೆನ್ಸ್ ಅವರೇ ಕಟ್ಕೋಬೇಕು ಸರ್. ಅವರೇ ಕಟ್ಕೋಬೇಕ್ರೆ? ಹಾಂ ಕೊಡೋ ರೇಟ್ ಏನು ರೀ ಸರ್ ಫೈನಲ್ ರೇಟ್? ಯಾಕಂದರೆ ಜಾಸ್ತಿ ರೇಟ್ ಹೇಳಿದ್ರೆ ಯಾರು ತೊಗೊಳಕ್ಕೆ ಬರಲ್ಲ, ಒಂದು ಒಳ್ಳೆ ರೇಟ್ ಮಾಡಿಕೊಟ್ರೆ ತೊಗೊಂತಾರೆ ನೋಡಿ. ಸರ್, ಅದೇ ಸರ್, ನಿಮ್ಮ ಕಡೆಯಿಂದ ಬಂದರೆ 20,000 10-20 ಬಿಟ್ಟು ಕೊಡ್ತೀವಿ ಅನ್ನೋಲ್ಲ ಸರ್. ಇಲ್ಲಿ 10-20 ಬಿಟ್ಟು ಕೊಟ್ಟರು ಕೂಡ ಸ್ವಲ್ಪ ಜಾಸ್ತಿ ಆಗುತ್ತೆ, ಆದಷ್ಟು ನೋಡಿ ಕೊಡಿ, ಓಕೆನಾ? ಆಯ್ತು ಸರ್, ನೀವೇ ಹೇಳ್ಬಿಡ್ರಿ ಮತ್ತೆ ಹೆಂಗೆ ಏನು ಅಂತ. ಏನು ಸರ್? ಅಲ್ಲ, ನೀವೇ ಒಂದು ಮಾತು ಹೇಳ್ಬಿಡ್ರಿ, ಇಷ್ಟಕ್ಕಲ್ಲ ಇಷ್ಟಕ್ಕೆ ಆಗುತ್ತೆ ಅಂತ ಹೇಳ್ಕೊಟ್ಟು. ಇದು ನಿಮ್ಮ ಕಡೆಯಿಂದ ಬಂದರೆ 10-20 ಸಾವಿರ ಬಿಟ್ಟು ಕೊಡ್ತೀವಿ ಅಂತ ಹೇಳಿವಲ್ಲ ಸರ್ ಆಗಲೇ. ನಿಮ್ಮದು ಫೈನಲ್ ರೇಟ್ ಏನೈತೆ ಸರ್ ಕೊಡೋದಾದ್ರೆ? ಯಾಕಂದರೆ 6,80,000 ಜಾಸ್ತಿ ಆಗುತ್ತೆ, ಇನ್ಶೂರೆನ್ಸ್ ಬೇರೆ ಅವರೇ ಕಟ್ಕೋಬೇಕು, ಎಲ್ಲ ನಿಮ್ದು ಹೊಳ್ಳಿ 7 ಲಕ್ಷನೇ ಬಿತ್ತು ಕರೆಕ್ಟಿಗೆ, ಹೌದ್ರಾ? ಹೌದೌದು. ಕೊಡೋ ರೇಟ್ ಏನು ರೀ ಫೈನಲ್ ರೇಟ್? ಯಾಕಂದ್ರೆ ತೊಗೊಳೋರ್ಗೂ ಒಂದು ಇದು ಆಗಿರ್ಬೇಕು, ನಿಮಗೂ ಒಂದು ಇದು ಆಗಿರ್ಬೇಕು ರೀ. ಸರಿ ಸರಿ ಸರಿ, ಇನ್ನೊಂದು 10,000 ಹೆಚ್ಚು ಕಮ್ಮಿ ಮಾಡಿಕೊಡೋಣ ಬಿಡ್ರಿ ನಿಮ್ಮ ಕಡೆಯಿಂದ ಬಂದರೆ. ಇನ್ನೂ 10,000 ಹೆಚ್ಚು ಕಮ್ಮಿ ಮಾಡಿಕೊಡ್ತೀರಾ? ಹಾಂ ಸರ್, ಒಂದು ರೇಟ್ ಹೇಳಿಬಿಡಾ ನಿಮಗೆ? ಹೇಳಿ ಸರ್, ಹೇಳಿ. ಹೇಳಾ? ಹೇಳಿ ಸರ್, ಹೇಳಿ. 5,90,000 ಕೊಡ್ತೀರಾ? 5,90,000ಕ್ಕೆ
ಅಲ್ಲ ಸರ್ ಲೋನ್ ಕ್ಲಿಯರ್ ನಾವು ಮಾಡಿ ಕೊಡಬೇಕಾ? ಹಾಂ. ಇಲ್ಲ ಸರ್ ಲೋನ್ ಕ್ಲಿಯರ್ ಮಾಡಿ ಅಂದ್ರೆ ಅಷ್ಟು ಕಮ್ಮಿಗೆ ಆಗಲ್ಲ ಸರ್. ಮತ್ತು ಏನು ಕೊಡ್ತೀರಾ ಸರ್, ಅದಕ್ಕೆ ಎಷ್ಟು ರೇಟ್ ಕೊಡ್ತೀರಾ? ಅದೇ ಸರ್ ಲೋನ್ ಕ್ಲಿಯರ್ ಮಾಡಿ ನಮಗೆ ಅವರು ಅಷ್ಟು ಹೇಳಿದ್ದೀವಿ ಸರ್. ಲಾಸ್ಟು ಲೋನ್ ಕ್ಲಿಯರ್ ಮಾಡಿಕೊಡ್ತೀವಿ ಸರ್, 6.5 ಲಕ್ಷ ಕೊಟ್ಬಿಡ್ಲಿ ಸರ್. 6.5 ಲಕ್ಷನಾ? ಹಾಂ ಹಾಂ ನೋಡಿ ಸರ್ ಆದಷ್ಟು ಹೆಚ್ಚಿಗೆ ಮಾಡಿಕೊಡಿ, ಓಕೆನಾ? ಹಾಂ ಹಾಂ ನಮ್ಮ ಸರಿ. ಲೊಕೇಶನ್ನು ಹಾಂ ಇಲ್ಲಿ ಸರ್ ಪುಣೆ. ಪುಣೆ. ಹಾಂ ಪುಣೆ ಪುಣೆದಾಗಿದ್ದೀರಾ? ಮುಂಬೈ ಹಾಂ ಪುಣೆದಾಗಿದ್ದೀವಿ ಸರ್. ಇಲ್ಲೇ ನಾವು 2 ವರ್ಷದಿಂದ ಇಲ್ಲೇ ಇದ್ದೀವಿ ಸರ್. ಇದು ಗಾಡಿ ಕರ್ನಾಟಕದ ಐತಿ ಯಾವ್ದು ಐತ್ರಿ ಸರ್ ಇದು? ಇಲ್ಲಿ ಪುಣೆದಾಗ ಐತೆ ಸರ್. ಮೈಸೂರು ಪಾಸಿಂಗ್ಗೆ ಗಾಡಿ ಪುಣೆದಾಗ ಐತಿ. ಓಕೆ, ಇವಾಗ ಹೆಂಗೆ ಸರ್ ಇವಾಗ ಕಸ್ಟಮರ್ ನಿಮಗೆಲ್ಲ? ಕಸ್ಟಮರು ಸರ್ ಇಲ್ಲೇ ಪುಣೆದಾಗ ಬಂದರೆ ಇಲ್ಲಿ ಪುಣೆದಾಗೆ ಬಂದು ನೋಡ್ಕೊಂಡು ಹೋಗ್ಬೇಕು ಸರ್ ಗಾಡಿ. ಅಲ್ಲೇ ಬಂದು ನೋಡ್ಕೊಂಡು ಹೋಗ್ಬೇಕ್ರೆ? ಹಾಂ ಹೌದು ಸರ್. ನಾವು ಅಲ್ಲಿಗೆ ಬರ್ಬೇಕಂದ್ರೆ ನಿಮಗೆ ಗೊತ್ತು 10-20 ಸಾವಿರ ಮತ್ತು ಪೆಟ್ರೋಲು ಡೀಸೆಲ್ ಅವೆಲ್ಲ ಹಾಕಾವು. ಅದಕ್ಕೆ ಇವಾಗ ಅವರಾದ್ರೂ ಬರಬೇಕಲ್ಲ ಸರ್ ಅಷ್ಟು ದೂರ? ಹಾಂ ಬರ್ಬೇಕು ಸರ್ ಬರಬೇಕು. ಗಾಡಿ ಬೇಕಂದ್ರೆ ಬರ್ಬೇಕು ಸರ್. ಓಕೆ, ಈ ಥರ. ಹಾಂ ಈ ಥರ ಬಂದರೆ ಅವ್ರು ಬಂದಿದ್ದು ಬೇಕಾದ್ರೆ ಡಿಸ್ಕೌಂಟ್ ಒಂದು 10,000 ಅದು ಕೊಟ್ಬಿಡ್ತೀವಿ ಬೇಕಾದ್ರೆ ಬಂದರೆ. ಏನೋ ಗಾಡಿ ಒಯ್ಯೋದಾದ್ರೆ ಆ ಥರ ಮಾಡ್ತೀರಾ? ಅದರಲ್ಲಿ ಒಂದು 10,000 ಬಂದು ಪಾಪ ಅವರು ಒಯ್ಬೇಕಲ್ಲ ಡೀಸೆಲ್ ಹಾಕೊಂಡು ಇಲ್ಲಿಂದ. ಓಕೆ. ಅದಕ್ಕೊಂದು 10,000 ಡಿಸ್ಕೌಂಟ್ ಕೊಡ್ತೀನಿ. ಗಾಡಿ ಎಲ್ಲ ಆದಮೇಲೆ ಎಲ್ಲ ಆಗಿ ಕ್ಯಾಶ್ ಕೊಟ್ಮೇಲೆ ಬೇಕಾದ್ರೆ 10,000 ನಾನೇ ಕೊಟ್ಟು ಅವರಿಗೆ ಡೀಸೆಲ್ ಕಳಿಸ್ತೀನಿ. ಓಕೆ ಸರ್, ಓಕೆ. ಹಾಂ ಯಾಕಂದ್ರೆ ಅವರು ಕೊಡಿಕೊಂಡು ಹೋಗ್ಬಾರ್ದಲ್ಲ ಈ ಕಡೆಯಿಂದ. ಹೌದು ಹೌದು, ತೊಗೊಳೋರೇ ಕಾಂಟ್ಯಾಕ್ಟ್ ಮಾಡ್ಬೇಕು ನಿಮಗೆ ಇವಾಗ, ಹೌದಾ? ಹೌದು ಸರ್ ಹೌದು ಸರ್ ಹೌದು ಸರ್. ಅದು ನಿಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಬಂದರೆ ನಮಗೆ ಅಷ್ಟೆಲ್ಲ ಡಿಸ್ಕೌಂಟ್ ಕೊಡ್ತೀನಿ ಅಂತ ಹೇಳ್ತಾರೆ ಸರ್. ಓಕೆ ಸರ್, ಇವಾಗ ಈ ಕಾಂಟ್ಯಾಕ್ಟ್ ನಂಬರ್ ಇದೇ ಐತ್ರಾ ನಿಮ್ಮದು? ಹಾಂ ಇದೇ ನಂಬರ್ ಸರ್. ಓಕೆ ಸರ್, ಅಪ್ಡೇಟ್ ಮಾಡ್ತೀನಿ. ನಮ್ಮ ಕಡೆಯಿಂದ ಬಂದಾಗ ಆದಷ್ಟು ಹೆಚ್ಚಿಗೆ ಮಾಡಿಕೊಡಿ, ಯಾಕಂದ್ರೆ 6.5 ಹೋಗೋದು ಕೂತ್ರು ಕೂಡ ಸೇಲ್ ಆಗೋ ಸ್ವಲ್ಪ ಇದಾಗುತ್ತೆ. ಆದಷ್ಟು ನೋಡಿಕೊಡಿ, ಓಕೆನಾ? ಸರಿ ಸರ್. ಓಕೆ ಸರ್. ಓಕೆ, ಥ್ಯಾಂಕ್ ಯು ಸರ್. ಓಕೆ ನಮಸ್ತೆ ಸರ್. ನಮಸ್ತೆ.